ಕೈ ಬಿಗು ಹಿಡ್ಕೊಂಡ್ ಬಂದಿದ್ದ. ಕೈ ಬಿಗು ಹಿಡ್ಕೊಂಬಂದು ಕಳಿಸಿ ಇನ್ನು ಕೈಯನ್ನು ಬಿಡಬಾರ್ದು, ಇದು ಬಿಡೋ ಹೊತ್ತಿಗೆ ಬಿಡಮ್ಮ ಅಂತಂತ ಇಟ್ಕೊಂಡು ಕೂತಿದ್ದು. ಅವ್ರಿಗೆ ಹೊಲ ಮನೆ ಕೊಟ್ಟಿದ್ದು ಮೂವರಿಗೆ ಅಂತಬ್ದರಿಗೆ. ಹೊಲ ಮನೆ ಕೊಟ್ಟರು ಎಣ್ಣೆ ಬಸಣ್ಣ ಏನದ, ಹೊಲ ಮನೆ ಕೊಟ್ಟರು ಕೊಟ್ಟಂಗಲ್ಲ. ನೀನು ಕೈಯನ್ನು ರೊಕ್ಕ ಕೊಟ್ಟರೆ ಹೊಲ ಮನೆ ಕೊಟ್ಟಂಗೆ, ನೀ ಕೈಯನ್ನು ರೊಕ್ಕ ಕೊಡಲಿಲ್ಲ ಅಂದ್ರೆ ಹೊಲ ಮನೆ ಕೊಟ್ಟಂಗಲ್ಲ ಅಂತಂತಂದ್ರೆ ಎಣ್ಣೆ ಬಸಣ್ಣ. ನಿಮ್ಮ ಅಪ್ಪ ಹೊಡ್ಲಿಕ್ಕೆ ಬಂದಿದ್ದು. ಹೊಡ್ಲಿಕ್ಕೆ ಬಂದ್ರೆ ಮೂವರಿಗೆ ಹಂಚಿ ಹಾಕಿಬಿಟ್ಟ. ಅವು ಕಾಗದ ಪತ್ರ ಬ್ಯಾಂಕಿನ. ಈಗ ಅವ್ರವ್ರ ಹೆಸರಲ್ಲಿ ಏಸವೋ ಏಸಿಲ್ಲೋ ಅವರಿಗೆ ಬಂತು. ನೀನೇ ಅಲ್ಲತಿ 5,000 ಬರ್ತದೆ ಬ್ಯಾಂಕಿನ ಅಂತಂತಲತಿ. 6,000 ಅಂದರು ಅಮ್ಮ ಕಳ್ಕಂದು. ರೊಕ್ಕ ತಗೊಂಡ್ರೇನು? 6,000 ಬ್ಯಾಜ್ ಬರ್ತದೆ ಅಂತಂತೀರು. 6,000 ಬರ್ತದೆ, 5,000 ಬರ್ತದೆ. ಇಲ್ಲ 5,600 ಏಟ ಬರ್ತದ. 5,600 ಎಷ್ಟು? 5,600. 5,600. ಬರ ದೊಡ್ಡ ಮಟ್ಟಲ್ಲ. ಕಾಯ್ಕೊಂಡು ಅದು ಕೈ ಬಿಗುಡ್ಕೊಂಡು ಹೋಗಿದ್ದು ದೊಡ್ಡ ಮಾತು ನೋಡು. ಅದು ಮುಂದೆ ಇಮಾರತ್ ಏನೇ ಆಗಲಿ ಇಮಾರತ್ ಏನೇ ಮಾಡು, ಈ ಮನೆ ಜಾಗ ತೊಗೊಂಬ ದೊಡ್ಡ ಮಾತಲ್ಲ, ಕಳ್ಸೋ ದೊಡ್ಡ ಮಾತದು. ಅವಾಗ ಕಳ್ಸೋದು ಅಂತಂದ್ರೆ ಹಾಕಿದವ್ರನ್ನ ನುಂಗೋದು ಕಣ್ಣು ಮುಚ್ಕೊಂಡು ಕೊಡ್ತದೆ. ಗಳಿಕೆ ಮ್ಯಾಲೆ ಬಾಕಿ ಇರ್ಬೇಕು. ಗಳಿಕೆಗಿಂತ ಬಾಕಿ ಹೆಚ್ಚಿಗೆ ಹೋಯ್ತಂದ್ರೆ ಬಾಕಿ ಹಾಕಿ ಕೊಡ್ತದೆ. ನಾ ಹೇಳವ ಸರಿ ಅದ ತಪ್ಪದು? ಸರಿ. ಮಲಾಯಿ ಮೇಲೆ ಮಲಮ್, ಗಳಿಕೆ ಮೇಲೆ ಬಾಕಿ. ಹಿರಿಯರು ಹೇಳೋ ಮಾತು ಮುದಾಳಿ ಮಾಸ್ಟರ್ ಹೇಳ್ತಿದ್ದ ಸಂದರ್ಭಗಳು.